ಯಲ್ಲಾಪುರ ಪಟ್ಟಣದಲ್ಲಿ ಯುಗಾದಿ ಉತ್ಸವ ನಿಮಿತ್ತ ಧರ್ಮ ಜಾಗೃತಿ ಉಪನ್ಯಾಸ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸಂಪನ್ನ. ಗ್ರಾಮದೇವಿ ದೇವಸ್ಥಾನ ಸಭಾಭವನದಲ್ಲಿ ಯುಗಾದಿ ಉತ್ಸವ ನಿಮಿತ್ತ ಧರ್ಮ ಜಾಗೃತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಾಮಾಜಿಕ ಕಾರ್ಯಕರ್ತ ಹನುಮಂತ ಮಳಲಿ ವೀರ ಸಂದೇಶ ನೀಡಿ ಮಾತನಾಡಿದರು. ಶ್ರೀ ಗ್ರಾಮದೇವಿ ದೇವಸ್ಥಾನ ಟ್ರಸ್ಟಿ ರಾಜೇಂದ್ರ ಪ್ರಸಾದ್ ಭಟ್, ಮಾಜಿ ಸೈನಿಕ ಧೂಳು ಗಂಗು ಶಿಂದೆ ಕರಡೊಳ್ಳಿ ಸಾಂದರ್ಭಿಕವಾಗಿ ಮಾತನಾಡಿದರು. ಯುಗಾದಿ ಉತ್ಸವ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್, ಶ್ರೀ ಗ್ರಾಮದೇವಿ ದೇವಸ್ಥಾನದ ಅರ್ಚಕ ಪರಶುರಾಮ್ ಆಚಾರಿ ಉಪಸ್ಥಿತರಿದ್ದರು. ಉತ್ಸವ ಸಮಿತಿಯ ಅಧ್ಯಕ್ಷ ವಿಶಾಲ್ ವಾಳಂಬೀಸ್ ಸ್ವಾಗತಿಸಿದರು. ಶಿಕ್ಷಕ ಚಂದ್ರಹಾಸ್ ನಾಯ್ಕ ನಿರ್ವಹಿಸಿದರು. ನಂತರ ಶೋಭಾಯಾತ್ರೆಯಲ್ಲಿ ಟ್ಯಾಬ್ಲೋ, ಛದ್ಮವೇಷ ಭೂಷಣದಲ್ಲಿ ಭಾಗವಹಿಸಿದ ತಂಡದವರಿಗೆ ಪುರಸ್ಕಾರ ನೀಡಲಾಯಿತು. ಬಿಸ್ಕೋಡದ ಕುಮಾರಿ ಪ್ರಸಾದಿನಿ ವಂದೇ ಮಾತರಂ ಗೀತೆ ಹಾಡಿದರು. ಹಿಂದೂ ಮಹಾಸಾಗರದಿಂದ ಇಡೀ ದೇಶದಲ್ಲಿ ಇರುವಂತಹ ಈ ಭೂಪ್ರದೇಶಕ್ಕೆ ಹಿಂದೂಸ್ತಾನ್ ಅಂತ ಕರೆದಿದ್ದಾರೆ. ಇಲ್ಲಿ ಹುಟ್ಟಿರೋರೆಲ್ಲರೂ ಹಿಂದೂಗಳು ಅಂತ ಹೇಳ್ತಾರೆ. ಭಗವಂತನೇ ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಇಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂಗಳು ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾದಂಥ ನಿಲುವಿಲ್ಲ. ಕಾರಣ ಅದು ಶಿಕ್ಷಣದಲ್ಲಿ ಇಲ್ಲ. ಯಾಕಂದರೆ ಇಷ್ಟು ವರ್ಷವಾದರೂ ಸಹಿತ ಬಿಟ್ಟು ಹೋಗಿರುವಂತಹ ಮೆಕಾಲೆ ಶಿಕ್ಷಣವನ್ನು ಬದಲಿಸುವಂಥ ಕಾಲ ಇನ್ನೂ ಬಂದಿಲ್ಲ. ಬದಲಿಸ್ತಾರೆ ಅಂದರೆ ಕೇಸರೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಕೇಸರೀಕರಣ ಮಾಡದೆ ಹೋದರೆ ಭಾರತವೂ ಉಳಿಯೋದಿಲ್ಲ, ವಿಶ್ವವೂ ಉಳಿಯೋದಿಲ್ಲ. ಎಲ್ಲಿ ನೋಡಿದ್ರು ಭಾರತದಲ್ಲಿ ಕೇಸರಿ ಬಣ್ಣದ ಧ್ವಜಗಳ ಕಾಣಿಸ್ತದೆ. ನಮಗಾದ್ರೂ ಭಗವದ್ಧ್ವಜದ ಮಹತ್ವ ಗೊತ್ತಿರಬೇಕು. ಭಗವದ್ಧ್ವಜಕ್ಕೆ ಯಾಕೆ ಕೇಸರಿ ಬಣ್ಣ ಇದೆ ಅಂತ ಗೊತ್ತಿರಬೇಕು. ಹಿಂದೂಗಳು ಭಗವದ್ಧ್ವಜವನ್ನ ಯಾಕೆ ಅಷ್ಟೊಂದು ಭಕ್ತಿ ಭಾವದಿಂದ ಪೂಜಿಸ್ತಾರೆ ಅಂತ ಗೊತ್ತಾಗಬೇಕು. ಸಂಘಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಭಗವದ್ಧ್ವಜವೇ ಗುರುವಾಗಿದೆ. ವ್ಯಕ್ತಿ ಗುರು ಇಲ್ಲ, ಅಲ್ಲಿ ತತ್ವ ಗುರುವಾಗಿದೆ. ನಾಳೆ ಬೆಳಿಗ್ಗೆದ್ದು ಒಮ್ಮೆ ಸೂರ್ಯೋದಯವನ್ನ ನೋಡ್ರಿ. ಸೂರ್ಯ ಕೇಸರಿ ಬಣ್ಣದಿಂದ ಹೊರಗಡೆ ಬರ್ತಾನೆ. ಸೂರ್ಯ ಎಷ್ಟು ದೂರ ಇದ್ದಾನೆ ಅಂತ ಗೊತ್ತಿಲ್ಲ ಸರಿಯಾಗಿ. ಸೂರ್ಯನಿಗೆ ವಯಸ್ಸಾಗಿದೆ ಅಂತ ಗೊತ್ತಿಲ್ಲ. ಸೂರ್ಯನಿಗೆ ಮುಪ್ಪು ಬಂದಿಲ್ಲ. ಸೂರ್ಯ ತಡವಾಗಿ ಬರೋದಿಲ್ಲ. ಸೂರ್ಯ ತಡವಾಗಿ ಬೇಗ ಹೋಗೋದಿಲ್ಲ. ಸೂರ್ಯ ಬರದೆ ಹೋದ್ರೆ ಬೆಳಕಾಗೋದಿಲ್ಲ. ಸೂರ್ಯ ಬರದೆ ಹೋದ್ರೆ ತಿನ್ನುವ ಆಹಾರವೂ ಬೆಳೆಯೋದಿಲ್ಲ. ಸೂರ್ಯ ಬರದೆ ಹೋದ್ರೆ ನಾಗರಿಕತೆ ಬೆಳೆಯೋದಿಲ್ಲ. ಸೂರ್ಯ ಬರದೆ ಹೋದ್ರೆ ಮಳೆನೂ ಬರೋದಿಲ್ಲ. ಒಟ್ಟಾರೆಯಾಗಿ ಸೂರ್ಯನ ಶಾಖದ ಮೇಲೆ ಇಡೀ ಪರಂಪರೆ ನಿಂತಿದೆ. ಆ ಕೇಸರಿ ಬಣ್ಣದ ಸೂರ್ಯನ ಹಾಗೆ ಹಿಂದೂಗಳು ಇರಬೇಕು ಅನ್ನೋದಕ್ಕೋಸ್ಕರ ನಾವು ಕೇಸರಿ ಧ್ವಜವನ್ನ ನಮ್ಮ ದೇಶದ ಧರ್ಮ ಧ್ವಜವಾಗಿ ಸ್ವೀಕಾರ ಮಾಡಿದ್ದೇವೆ.